ಕೆಲ ತಿಂಗಳಿಂದ ತಣ್ಣಗಿದ್ದ ಒಕ್ಕಲಿಗರ ಸಂಘದಲ್ಲಿ ಇವತ್ತು ಹೊಸ ವಿವಾದಗಳ ಕಿಡಿ ಹೊತ್ತುಕೊಂಡಿದೆ. 3 ತಿಂಗಳ ಹಿಂದಷ್ಟೇ ಅಧಿಕಾರ ವಹಿಸಿಕೊಂಡ ಎಲ್ ಶ್ರೀನಿವಾಸ್ ಹಾಗೂ ಇತರೆ ನಿರ್ದೇಶಕರ ವಿರುದ್ಧ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆಸಿರುವ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಈ ಕುರಿತು ಇಲ್ಲಿದೆ ಎಕ್ಸ್ಕ್ಲೂಸಿವ್ ವರದಿ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಕಿತ್ತಾಟ, ಹೈಡ್ರಾಮಾ, ನೇಮಕಾತಿಯಲ್ಲಿ ಅವ್ಯವಹಾರ ಆರೋಪ ಪ್ರತ್ಯಾರೋಪ, ಕೂಗಾಟ, ಕಿರಿಚಾಟ, ಧಿಕ್ಕಾರದ ಘೋಷಣೆಗಳು ಇಂದು ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಕಂಡುಬಂತು. ಹಾಲಿ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಹಾಗೂ ಕೆಲ ನಿರ್ದೇಶಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಒಕ್ಕಲಿಗರ ಸಂಘದ ಸಭೆಯಲ್ಲಿ ಅನುಮೋದಿತ ಸಂಖ್ಯೆಗಿಂತ ಹೆಚ್ಚಿನ ನೇಮಕಾತಿ ನಡೆಸಲಾಗುತ್ತಿದ್ದು, ಲಕ್ಷಗಟ್ಟಲೆ ಲಂಚ ಪಡೆದು ನೇಮಕಾತಿ ನಡೆಸಲಾಗುತ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅಕ್ರಮ ನೇಮಕಾತಿಯಿಂದ ಸಂಘಕ್ಕೆ ನಷ್ಟ ಆಗಿದೆ. ಅನರ್ಹರನ್ನ ನೇಮಕ ಮಾಡಿಕೊಂಡು ಕೋಟಿಗಟ್ಟಲೆ ಹಣ ಪೋಲಾಗ್ತಿದೆ. ಅನರ್ಹರನ್ನ ಬೇಕಾಬಿಟ್ಟಿ ನೇಮಕ ಮಾಡಲಾಗ್ತಿದೆ. ಕಂಪ್ಯೂಟರ್ ಜ್ಞಾನ ಇಲ್ಲದೆ ಇರೋರಿಗೆ ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ಗೆ 12 ರಿಂದ 15 ಲಕ್ಷ ಲಂಚ ತೆಗೆದುಕೊಂಡಿದ್ದಾರೆ. ಲೆಕ್ಚರರ್ ಪೋಸ್ಟ್ಗೆ 18 ಲಕ್ಷ ಲಂಚ ಪಡೆದು ನೇಮಕಾತಿ ನಡೆಸ್ತಾ ಇದ್ದಾರೆ ಅಂತ ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕ ಕೋನಪ್ಪ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ನೇಮಕಾತಿ ನಿಲ್ಲಿಸದೇ ಇದ್ದಲ್ಲಿ ಭ್ರಷ್ಟಾಚಾರದ ಕುರಿತು ಇರುವ ಆಡಿಯೋ ವಿಡಿಯೋ ಮಾಧ್ಯಮದಲ್ಲಿ ಬಿಡುಗಡೆ ಮಾಡುವುದಾಗಿ ಕೋನಪ್ಪ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡ ಇಂಗ್ಲಿಷ್ ಜಾಹೀರಾತು ಇನ್ನು ಇದೇ ವೇಳೆ ಮಾತನಾಡಿದ ಒಕ್ಕಲಿಗ ಸಂಘದ ನಿರ್ದೇಶಕ ಉಮಾಪತಿ ಗೌಡ, ಅವರ ಸ್ವಂತ ಕಾಲೇಜುಗಳಿಗೆ ಒಳ್ಳೆಯ ಬೋಧಕ ಸಿಬ್ಬಂದಿ ನೇಮಕ ಮಾಡ್ತಾರೆ. ಆದರೆ ಒಕ್ಕಲಿಗ ಸಂಘದ ಶೈಕ್ಷಣಿಕ ಸಂಸ್ಥೆಗಳಿಗೆ ಅರ್ಹರಲ್ಲದವರನ್ನ ನೇಮಕ ಮಾಡ್ತಾ ಇದ್ದಾರೆ. ಇದರಿಂದ ಸಂಘಕ್ಕೆ ಕೆಟ್ಟ ಹೆಸರು ಬರುತ್ತೆ. ಕೂಡಲೇ ಈ ನೇಮಕಾತಿ ರದ್ದು ಮಾಡಬೇಕು, ಇಲ್ಲವಾದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಉಮಾಪತಿ ಎಚ್ಚರಿಕೆ ಕೊಟ್ಟರು. ಸಂಘದ ಸಭೆಗಳಲ್ಲಿ ರೌಡಿಗಳನ್ನ ಕರೆತರೋದು ಸರಿಯಲ್ಲ, ನಾವು ಯಾರಿಗೂ ಹೆದರಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಒಂದೆರಡು ಬಾರಿಸಿ ಅಧ್ಯಕ್ಷರು ಬಾಲಣ್ಣ ಅವರಿದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವ್ನು ಹೇಳ್ತಾನೆ 25 ಲಕ್ಷ ಬಿಸಾಕಿದೀನಿ. ಇನ್ನೊಬ್ಬ ಡಾಕ್ಟರ್ ನಮ್ಮಲ್ಲೇ ಇಂಟೆನ್ಸಿವ್ ಕೇರ್ ಅಲ್ಲಿ ಏನು ಅವ್ರ ಹೆಸರುಗಳು ಬೇಡ, ಸುಮ್ಮನೆ ನಾಳೆ ದಿವಸ ತಪ್ಪಾಗ್ತದೆ. ಆತ ಏನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಟಾಲಿಟಿ ಆಗ್ತದೆ, ತೀರ್ಕೊಂಡ್ಬಿಡ್ತಾನೆ ಪೇಷಂಟ್ ಕಡೆಯವರು ಗಲಾಟೆ ಮಾಡಿದಾಗ ಹೇಳ್ತಾರೆ, ಈ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ನಿನ್ನ ಹತ್ರ. ನಾನು ಹೇಳೋದು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಕೊನೆಗೆ ನಾನು ಅವ್ರದ್ದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆತನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಕಮಿಟಿ ರಚನೆ ಆಗ್ತದೆ. ಕೋನಪ್ಪ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಸಮಿತಿ ಮಾಡಿ ಅವರು ಅದನ್ನ ವಿವರಣೆ ಕೊಡಬೇಕು, ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಕೊಡಬೇಕು ಅಂತ ಆಗ್ತದೆ. ಕೊನೆಗೆ ಅದು ಟೇಕ್ ಆಫ್ ಆಗಲ್ಲ. ಅದಾಯ್ತಣ್ಣ, ಒಂದು ಪ್ರೆಸೆಂಟ್ MLA ಸೊಸೆ ತಂಗಿನ ನಾನು ಟ್ರೆಷರರ್ ಆಗಿದ್ದಾಗ 3 ವರ್ಷಗಳ ಕಾಲ ಆಕೆ ಕೆಲಸಕ್ಕೆ ಬಂದಿರಲ್ಲ. ಅವಾಗ ನಾನು ಆಕೆನ ಟರ್ಮಿನೇಟ್ ಮಾಡಿಸ್ತೀನಿ. ನೀವ್ ಹೇಳಿದ್ರಲ್ಲ, ಆ ಕೆಲಸ ಎಲ್ಲ ನಾನು ಮಾಡಿದೀನಿ. ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ದಾಖಲೆ ಸಮೇತ ನೀವ್ ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೀನಿ. ಇನ್ನು ತಮ್ಮ ಮೇಲಿನ ಆರೋಪಗಳನ್ನ ತಳ್ಳಿ ಹಾಕಿರುವ ಎಲ್ ಶ್ರೀನಿವಾಸ್ ಯಾವುದೇ ತಪ್ಪು ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಕೆಲಸ ಮಾಡಲು ಸಿಬ್ಬಂದಿ ಇಲ್ಲ, ಹೀಗಾಗಿ ಸಂಘದ ಸಭೆಯ ನಿರ್ಣಯದಂತೆ ನೇಮಕಾತಿ ನಡೆಸಿದ್ದೇವೆ ಅಂತ ಎಲ್ ಶ್ರೀನಿವಾಸ್ ಸ್ಪಷ್ಟನೆ ನೀಡಿದ್ದಾರೆ. ನೋಡಿ, ಅವರು ಹೇಳಿರೋದು 18 ಜನ EC-ನಲ್ಲಿ ತೀರ್ಮಾನ ಆಗಿದೆ, 18 ಜನ ತೊಗೊಬೇಕು ಅಂತ. 18 ಜನ ಆಗಿರೋದು ಹಾಸ್ಪಿಟಲಲ್ಲಿ ಏನು ನಮ್ಮ SDC-ಯವ್ರನ್ನ ತೊಗೊಬೇಕು ಅಂತ ಆಗಿದೆ. ಸೊ ಅದಾದ ನಂತರ ಇನ್ನೊಂದು EC ಮೀಟಿಂಗ್ನಲ್ಲಿ 42 ಜನನ ತೊಗೊಬೇಕು ಅಂತ EC-ನಲ್ಲಿ ತೀರ್ಮಾನ ಆಗಿದೆ. ಸೊ ಅದ್ರ ಪ್ರಕಾರವಾಗಿ ಇವತ್ತು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದ್ರ ಪ್ರಕಾರನೇ ಎಲ್ಲ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ವಿ. ನಾವು ಮಾಡಿದೀವಿ ಕೂಡ ಒಂದಷ್ಟು ಜನ. ಯಾರು ನಮ್ಮ ಡೈರೆಕ್ಟರ್ಗಳು ಡೈರೆಕ್ಟರ್ಗಳು ಈಗ ನಾವು 42 ಜನಕ್ಕೆ ಮಾಡಬೇಕು ಅಂತ ತಿಳಿಸಿದಾಗ ನಾವು ಸಭೆ ಕರಲಿಕ್ಕೆ ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀವಿ. ಯಾರೂ ಬಂದಿಲ್ಲ, ಅದಕ್ಕೆ ಯಾರೂ ಬಂದಿಲ್ಲ. ಆಯಿತು, ಇವಾಗ ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ, ಹಂಗಾಗಿ ನಾವು ಅಪಾಯಿಂಟ್ಮೆಂಟ್ನ ಮಾಡಿದ್ದೀವಿ. ಒಟ್ಟಾರೆ ಒಕ್ಕಲಿಗ ಸಂಘದಲ್ಲಿ ಅದ್ಯಾಕೋ ವಿವಾದಗಳೇ ಮುಗಿತಿಲ್ಲ.
ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಪದೇ ಪದೇ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯನ್ನ ಕೆಳಗಿಳಿಸಿದ ಘಟನೆಗಳಿಂದ ಒಕ್ಕಲಿಗರ ಸಂಘ ತೀವ್ರ ಮುಜುಗರಕ್ಕೆ ಈಡಾಗಿತ್ತು. ಎಲ್ಲ ಸರಿಯಾಯಿತು ಅನ್ನೋದ್ರೊಳಗೆ ಮತ್ತೆ ವಿವಾದದ ಬೆಂಕಿ ಹತ್ತಿಕೊಂಡಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.